ಕಿಚ್ಚು ತಣ್ಣಗಾಗಿಸಿದ ಕಬಿನಿ ಜಲಾಶಯ ಅನ್ನೋ ಪ್ರಶ್ನೆ. ಸಂಕಷ್ಟದಿಂದ ಪಾರಾಯ್ತಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಸರ್ಕಾರ? ಕಾವೇರಿ ಕಿಚ್ಚು ತಣ್ಣಗಾಗಿಸಿತ ಹಾಗಾದ್ರೆ ಕಬಿನಿ ಜಲಾಶಯ? ಸಂಕಷ್ಟದಿಂದ ಪಾರಾಯ್ತಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಸರ್ಕಾರ? ಇನ್ನು ತಮಿಳುನಾಡು ಕೇಳಿದ್ದು 3500, ಹರಿದಿದ್ದು 30,000 ಕ್ಯೂಸೆಕ್ ನೀರು. ಕಬಿನಿಯಿಂದ ಒಂದೇ ದಿನಕ್ಕೆ 30,000 ಕ್ಯೂಸೆಕ್ ನೀರು ಹರಿದಿದೆ. ಇನ್ನು ತಮಿಳುನಾಡಿಗೆ ಕಬಿನಿಯಿಂದ ನೇರವಾಗಿ ನೀರು ಬಿಡುಗಡೆಗೊಂಡಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟ ಸೂತ್ರ ಪಾಲನೆಯನ್ನ ಮಾಡಿದ್ದಾರೆ. ಈಗಾಗಲೇ ಕಬಿನಿ ಜಲಾಶಯ ಭರ್ತಿಯಾಗಿರುವುದರಿಂದ ತಮಿಳುನಾಡು ಕೇಳಿದ್ದು 3500 ಕ್ಯೂಸೆಕ್ ನೀರು ಮಾತ್ರ, ಇಲ್ಲಿ ಹರಿದಿದ್ದು 30,000 ಕ್ಯೂಸೆಕ್. ಇನ್ನು ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟ ಪಾಲನೆ ಆಗಿದೆ. ಸಂಕಷ್ಟ ಸೂತ್ರ ಈಗ ಪಾಲನೆಯಾಗಿರುವಂತದ್ದು. ಇನ್ನು ಒಂದ್ ಕಡೆ ಈಗಾಗಲೇ ಕೇರಳ, ಕೋಝಿಕೋಡ್ ಹಾಗೆ ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕಬಿನಿ ಜಲಾಶಯ ಕೂಡ ಭರ್ತಿಗೊಂಡಿರುವಂತದ್ದು. ಇನ್ನು ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟ ಸೂತ್ರ ಕೂಡ ಪಾಲನೆಯಾಗಿದೆ. ಸಾಕಷ್ಟು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೇರಳ ಹಾಗೂ ಮಲೆನಾಡು ಭಾಗದಲ್ಲಿ ಕಬಿನಿ ಜಲಾಶಯ ಈಗ ಭರ್ತಿ ಆಗಿದೆ. ಇನ್ನು 15 ದಿನಕ್ಕೆ ಇಲ್ಲಿ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ CWRC ಕೂಡ ಸೂಚನೆಯನ್ನ ನೀಡಿತ್ತು. ಆದ್ರೆ ಇಲ್ಲಿ ಒಂದೇ ದಿನಕ್ಕೆ 30,000 ಕ್ಯೂಸೆಕ್ ನೀರು ಬಿಡುಗಡೆಗೊಂಡಿದೆ. ಕಾವೇರಿ ಕಿಚ್ಚು ತಣ್ಣಗಾಗಿಸಿದ ಹಾಗಾದ್ರೆ ಕಬಿನಿ ಜಲಾಶಯ ಅನ್ನೋ ಪ್ರಶ್ನೆ. ಕೇರಳ ಕೊಡಗಿನಲ್ಲಿ ಮಳೆ ಆರ್ಭಟ, ಕಬಿನಿಗೆ ಈಗ ಒಳಹರಿವು ಹೆಚ್ಚಿದೆ. ಕಬಿನಿ ಡ್ಯಾಂಗೆ ಹರಿದು ಬರ್ತಾ ಇರುವ 20,000 ಕ್ಯೂಸೆಕ್ ನೀರು. ಇನ್ನು ಈಗಾಗಲೇ ಒಂದ್ ಕಡೆ ಕಬಿನಿ ಡ್ಯಾಂ ಸಮೀಪದ ಬಿದರಹಳ್ಳಿ ಬ್ರಿಡ್ಜ್ ಕೂಡ ಮುಳುಗಡೆ ಆಗಿದೆ. ಕಬಿನಿ ಡ್ಯಾಂ ಸಮೀಪದ ಬಿದರಹಳ್ಳಿ ಬ್ರಿಡ್ಜ್ ಕಬಿನಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಈಗಾಗಲೇ ಸೂಚನೆ ಕೂಡ ನೀಡಿದ್ದಾರೆ. ಇನ್ನು ಡ್ಯಾಂ ಸುರಕ್ಷತೆ ದೃಷ್ಟಿಯಿಂದ ಅಪಾರ ಪ್ರಮಾಣದ ನೀರು ಕೂಡ ಬಿಡುಗಡೆ ಆಗ್ತಾ ಇದೆ. ಇನ್ನು ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ 30,000 ಕ್ಯೂಸೆಕ್ ನೀರು ಅಧಿಕಾರಿಗಳು ಇಲ್ಲಿ ತಮಿಳುನಾಡಿಗೆ ಬಿಟ್ಟಿರುವಂತದ್ದು. ಇನ್ನು ಕೇರಳ ಕೊಡಗಿನಲ್ಲಿ ಸಾಕಷ್ಟು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಬಿನಿಗೆ ಒಳಹರಿವು ಕೂಡ ಹೆಚ್ಚಿರುವಂತದ್ದು. ಇನ್ನು ಕಬಿನಿ ಡ್ಯಾಂಗೆ 20,000 ಕ್ಯೂಸೆಕ್ ನೀರು ಕೂಡ ಬರ್ತಾ ಇದೆ. ಇನ್ನು ಒಂದ್ ಕಡೆ ಮಲೆನಾಡು, ಕೇರಳ, ಕೊಡಗಿನಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಕಬಿನಿ ಜಲಾಶಯ ಕೂಡ ಭರ್ತಿಗೊಂಡಿದೆ. ಇನ್ನು ಕಬಿನಿ ಜಲಾಶಯ ಭರ್ತಿಗೊಂಡಿರುವುದರಿಂದ ತಮಿಳುನಾಡಿಗೆ ಇಲ್ಲಿ ಅಧಿಕಾರಿಗಳು ಡೈರೆಕ್ಟ್ ಆಗಿ 30,000 ಕ್ಯೂಸೆಕ್ ನೀರನ್ನ ಅಧಿಕಾರಿಗಳು ಬಿಟ್ಟಿದ್ದಾರೆ. ಈ ಹಿಂದೆಯೂ ಕಾವೇರಿಗಾಗಿ ಸಾಕಷ್ಟು ರೈತರು ಕಳೆದ ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು. ರಕ್ತ ಕೊಟ್ಟೆವು ಆದ್ರೆ ನೀರು ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಿದ್ರು. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು, ರೈತರು ಮಂಡ್ಯದಲ್ಲಿ KRS ಡ್ಯಾಂ ಮುಂದೆ ಸಾಕಷ್ಟು ಹೋರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಒಂದ್ ರೀತಿಯಾಗಿ DK ಶಿವಕುಮಾರ್ ಅವರಿಗೆ ತಲೆನೋವು ಸ್ಟಾರ್ಟ್ ಆಗಿತ್ತು. ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಈಗ ಕಬಿನಿ ಜಲಾಶಯ ಭರ್ತಿಗೊಂಡಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟ ಸೂತ್ರ ಈಗ ಪಾಲನೆಯಾಗಿದೆ. ಇನ್ನು ಡೈರೆಕ್ಟ್ ಆಗಿನೇ ಅಧಿಕಾರಿಗಳು ಇಲ್ಲಿ ತಮಿಳುನಾಡಿಗೆ 30,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿದ್ದಾರೆ. ಒಂದ್ ರೀತಿಯಾಗಿ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆದಂಗೆ ಕಾಣಿಸ್ತಾ ಇರುವಂತದ್ದು. ಕಬಿನಿ ಡ್ಯಾಂ ಸಮೀಪದ ಬಿದರಹಳ್ಳಿ ಬ್ರಿಡ್ಜ್ ಕೂಡ ಈಗ ಮುಳುಗಡೆಗೊಂಡಿದೆ. ಕಬಿನಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಡ್ಯಾಂ ಸುರಕ್ಷತೆ ದೃಷ್ಟಿಯಿಂದ ಇನ್ನು ಬೇರೆ ಕಡೆ ಸ್ಥಳಾಂತರವಾಗಿ ಅಂತ ಸೂಚನೆಯನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸುರೇಶ್, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಈಗ ಕಬಿನಿ ಜಲಾಶಯ ಭರ್ತಿ ಆಗಿರೋದ್ರಿಂದ ರೈತರು ಏನ್ ರಿಯಾಕ್ಟ್ ಮಾಡಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ರಾಜ್ಯದಲ್ಲಿ ಕಾವೇರಿಗಾಗಿ ಹೋರಾಟ ಆರಂಭ ಆಗಿತ್ತು. ಮತ್ತೊಂದು ಕಡೆ ಮಳೆ ಇಲ್ಲದೆ ಬರದ ಪರಿಸ್ಥಿತಿ ಇತ್ತು. ಇದರ ನಡುವೆ ಕೇರಳ, ವಯನಾಡಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಸುಮಾರು 20,000 ಕ್ಯೂಸೆಕ್ ನೀರು ಕಬಿನಿ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಹೀಗಾಗಿ
ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ 1,000 ನೀರನ್ನ ಹರಿಬಿಡಬೇಕಾಗಿತ್ತು. ಇದು ಏನು ಆರ್ಡರ್ ಕೂಡ ಆಗಿತ್ತು. ಹೀಗಾಗಿ ಡ್ಯಾಮ್ಗೆ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 30,000 ಕ್ಯೂಸೆಕ್ ನೀರನ್ನ ಒಂದೇ ದಿನ ತಮಿಳುನಾಡಿಗೆ ಹರಿಬಿಡಲಾಗಿದೆ. ಜೊತೆಗೆ ನದಿ ಪಾತ್ರದ ಪ್ರದೇಶವಾಗಿರ್ತಕ್ಕಂಥ ಬಿದ್ರಳ್ಳಿಯ ಡ್ಯಾಮ್ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಪ್ರವಾಹ ಸಂದರ್ಭ ಕೂಡ ಏನು ಎಚ್ ಡಿ ಕೋಟೆ ಸರಗೂರು ವ್ಯಾಪ್ತಿಯಲ್ಲಿ ಇದೀಗ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಕಬಿನಿಯ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಕಬಿನಿ ಜಲಾಶಯ ಏನಿದೆ, ಇದು ರಾಜ್ಯದಲ್ಲಿ ಮೊದಲು ತುಂಬುವ ಜಲಾಶಯ. ಹೀಗಾಗಿ ಕಬಿನಿ ಜಲಾಶಯದ ಒಳಹರಿವು 20,000 ಕ್ಯೂಸೆಕ್ ಇದೆ. ಹೀಗಾಗಿ ಡ್ಯಾಮ್ ಭದ್ರತೆಯ ದೃಷ್ಟಿಯಿಂದಾಗಿ ಅತಿ ಹೆಚ್ಚು ನೀರನ್ನ ಹೊರಹರಿವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ತಮಿಳುನಾಡು ನೀರಿಗಾಗಿ ಏನು ಖ್ಯಾತೆಯನ್ನ ತೆಗೆದಿತ್ತು, ರಾಜ್ಯದ ರೈತರು ಕುಡಿಯುವ ನೀರು ಜೊತೆಗೆ ನಾಲೆಗಳಿಗೆ ನೀರನ್ನ ಹರಿಸೋದಕ್ಕೆ ಏನು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಇದೀಗ ಮಳೆ ಹೆಚ್ಚಾದ ಪರಿಣಾಮ ಇದೆಲ್ಲವೂ ಕೂಡ ಸಮಸ್ಯೆ ಬಗೆಹರಿದಂತಾಗಿದೆ ಅಂತ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.